ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಬೆಲ್ಲದ ಕಾಯಿ ಬರ್ಫಿನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಆವಾಗಲೇ ನಾನು ಸಕ್ಕರೆನಲ್ಲಿ ಕಾಯಿ ಬರ್ಫಿನ ಹೇಗೆ ಮಾಡೋದು, ಸಕ್ಕರೆನ ಬಳಸಿ ಅನ್ನೋದನ್ನು ತೋರಿಸಿದ್ದೆ. ಹಾಗೆ ಇವತ್ತು ನಾನು ಬೆಲ್ಲನ ಯೂಸ್ ಮಾಡಿ ಕಾಯಿ ಬರ್ಫಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲ, ನೀವು ಬೆಲ್ಲದ ಮಿಠಾಯಿ ಅಂತಲೂ ಕರಿಬೋದು. ನಾವು ಅವಾಗೆಲ್ಲ ಇದನ್ನು ಬೆಲ್ಲದ ಮಿಠಾಯಿ ಅಂತಲೇ ಕರಿತಾ ಇದ್ವಿ. ಕೆಲವರು ಕಾಯಿ ಬರ್ಫಿ, ಬೆಲ್ಲದ ಬರ್ಫಿ ಅಂತ ಕರೀತಾರೆ. ನೀವು ಯಾವ ಥರ ಬೇಕಿದ್ರೂ ಕರಿಬೋದು. ಬನ್ನಿ, ಇವಾಗ ತಡ ಮಾಡೋದು ಬೇಡ, ಹೇಗೆ ಮಾಡೋದು ಬೆಲ್ಲದ ಬರ್ಫಿನ ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ, ಇವಾಗ ಹೇಗೆ ಸುಲಭವಾಗಿ ನಾವು ಬೆಲ್ಲದ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಹಸಿ ಕಾಯಿ ತುರಿನ ಬೇಕಿದ್ರೂ ತೊಗೋಬೋದು. ನೋಡಿ, ನಾನು ಇಲ್ಲೂ ಅಷ್ಟೇ ಸಿಪ್ಪೆನ ಮೇಲ್ಗಡೆ, ಕಾಯಿಯಲ್ಲಿರೋ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಆ ಸಿಪ್ಪೆನ ತೆಗೆದು ವೈಟ್ ಮಾತ್ರ ಈ ಥರ ತುರಿದು ಪುಡಿ ಮಾಡಿ ಮಿಕ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಕಪ್ ಅಳತೆನಲ್ಲೇ ಇದು ಸ್ವಲ್ಪ ಚಿಕ್ಕದಾಗಿದೆ ಕಪ್ಪು. ನೀವು ಬೇಕಿದ್ದರೆ ಸೇಮ್ ಕಪ್ನಲ್ಲಿ ನೀವು ಅಳತೆ ಮಾಡಿ ತಗೋಬೋದು. ನಾನು 3/4 ಕಪ್ಪಷ್ಟು, ಇದು ಸ್ವಲ್ಪ ಚಿಕ್ಕ ಕಪ್ಪಾಗಿರೋದ್ರಿಂದ 3/4 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಾನಿಲ್ಲಿ ವೈಟ್ ಬೆಲ್ಲ ಹಾಗೂ ಇನ್ನೊಂದು ಒರಿಜಿನಲ್ ಬೆಲ್ಲ ಸಿಗುತ್ತೆ ನೋಡಿ, ಶುದ್ಧವಾದ ಬೆಲ್ಲ, ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಇದು ವೈಟ್ ಬೆಲ್ಲ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ನಾನು ಅದನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಯಾವುದೇ ಬೆಲ್ಲ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಹಾಗೆ 1 ಸ್ಪೂನಷ್ಟು ತುಪ್ಪ, ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ತೊಗೊಂಡಿದ್ದೀನಿ. ಈಗ ನಾನು ಫಸ್ಟೇ ಒಂದು ಪ್ಲೇಟ್ಗೆ ತುಪ್ಪನ ಈ ಥರ ಸವರಿ ಫುಲ್ಲು ಸ್ಪ್ರೆಡ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ನಾವು ಮುಂಚೆನೇ ಪ್ಲೇಟ್ಗೆ ತುಪ್ಪನ ಸವರಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ನಾನು ಬೇಗ ಫಸ್ಟೇ ಈ ಥರ ಸ್ಪ್ರೆಡ್ ಮಾಡಿ ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಕಡಾಯಿನ ತಗೊಂಡು ಅದಕ್ಕೆ 1 ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಕರಗಿದ ತಕ್ಷಣ ನಾವು ಕೊಬ್ಬರಿನ ಹಾಕ್ಕೋಬೇಕಾಗುತ್ತೆ. ಕೊಬ್ಬರಿನ ಹಾಕ್ಕೊಂಡು ನಾವು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕೊಬ್ಬರಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ಲೇಮ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ, ಆದಷ್ಟು ನೀವು ಕಮ್ಮಿ ಫ್ಲೇಮಲ್ಲೇ ಕೈ ಬಿಡ್ದೇನೆ ಇರೋ ಹಾಗೆ ಹುರ್ಕೋಬೇಕಾಗುತ್ತೆ. ಇದು ಕೊಬ್ಬರಿ ಆಗಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೆ ನಾವು ಕೈ ಬಿಡ್ದೇನೆ ಇರೋ ಹಾಗೆ ಈ ಥರ 10 ನಿಮಿಷನಾದರೂ ನಾವು ಕೊಬ್ಬರಿನ ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ತುಪ್ಪ ಎಲ್ಲ ಮಿಕ್ಸಾಗಿ ಹುರ್ಕೋಬೇಕು. ಈಗ ಇದು ಹುರ್ಕೊಂಡಾಗಿದೆ 10 ನಿಮಿಷ. ಈಗ ಇದಕ್ಕೆ ನಾನು ಒಂದು ಕಡಾಯಿನ ತಗೊಂಡಿದ್ದೀನಿ. ಕಡಾಯಿನ ತಗೊಂಡು ಅದಕ್ಕೆ 3/4 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಅದೇ ಕಪ್ನಲ್ಲಿ ನಾನು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಫುಲ್ಲು ಬೆಲ್ಲ ಎಲ್ಲ ಕರಗಬೇಕು. ಅಲ್ಲಿವರೆಗೂ ನಾವು ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಕರಗಿಸ್ಕೋಬೇಕಾಗುತ್ತೆ. ನೋಡಿ, ಬೆಲ್ಲ ಎಲ್ಲ ಕರಗಿ ಕುದೀತಾ ಇದೆ ಪಾಕ. ನಾವು ಇದನ್ನು ಪಾಕ ಬರೋವರೆಗೂ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೆಲ್ಲ ಎಲ್ಲ ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಈಗ ನಾನು ಕೊಬ್ಬರಿನ ಹುರ್ಕೊಂಡಾಗಿದೆ. ಈಗ ಇದಕ್ಕೆ ನಾನು ಬೆಲ್ಲ ಕರಗಿಸ್ಕೊಂಡಿದ್ನಲ್ಲ, ಅದನ್ನು ನಾನು ಒಂದು ಜಾಲರಿನ ತಗೊಂಡು ಈ ಥರ ಸೋದಿಸ್ಕೊತೀನಿ. ನೀವು ಬೆಲ್ಲ ಚೆನ್ನಾಗಿರೋದನ್ನು ತೊಗೊಂಡ್ರೆ ಈ ಥರ ಕರಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೋಬೋದು ಕೊಬ್ಬರಿಗೆ. ನಾನು ಇದು ಸ್ವಲ್ಪ ಕಸ ಎಲ್ಲ ಇರುತ್ತೆ, ನಾನು ಬಿಳಿ ಬೆಲ್ಲ ಇರುತ್ತಲ್ಲ ಅದರಲ್ಲಿ
ಕಸ ಕಡ್ಡಿ ಈ ಥರ ಎಲ್ಲ ಡಸ್ಟೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ಬೇರೆ ಪ್ಯಾನ್ನಲ್ಲಿ ನಾನು ಈ ಥರ ಬೆಲ್ಲನ ಕರಗಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ಈ ಥರ ಬೆಲ್ಲ ಹಾಗೆ ಕೊಬ್ಬರಿ ಎಲ್ಲ ಪಾಕನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಒಂದು 10 ನಿಮಿಷ 15 ನಿಮಿಷನಾದರೂ ಲೋ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು. ನಾವು ಮುಟ್ಟಿದ್ರೆ ಇದು ಅಂಟಬಾರ್ದು, ಅಲ್ಲಿವರೆಗೂ ನಾವು ಇದನ್ನು ಈ ಥರ ಬೇಯಿಸ್ಕೋಬೇಕಾಗುತ್ತೆ. ನಾವು ಸಕ್ಕರೆ ಪಾಕದಲ್ಲಿ ಹೇಗೆ ಮಾಡ್ಕೊಂಡ್ವಿ ಕೊಬ್ಬರಿ ಬರ್ಫಿನ, ಅದೇ ಥರ ನಾವು ಸೇಮ್ ಮೆಥಡಲ್ಲೇ ನಾವು ಇದನ್ನು ಸ್ವಲ್ಪ ಗಟ್ಟಿ ಆಗೋವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಆಗಿದೆ. ಈ ಥರ ತಳ ಕಚ್ಚಬಾರ್ದು, ನಾವು ಕೈನಲ್ಲಿ ಮುಟ್ಟಿದ್ರೂ ಅಂಟಬಾರ್ದು, ಅಲ್ಲಿವರೆಗೂ ನಾವು ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಕರೆಕ್ಟಾಗಿ ಬೆಲ್ಲದ ಕಾಯಿ ಬರ್ಫಿ ರೆಡಿ ಆಗಿಬಿಡುತ್ತೆ. ನೋಡಿ ಈಗ ನಾನು ಪ್ಲೇಟಿಗೆ ತುಪ್ಪನ ಸೋರ್ಕೊಂಡಿದ್ನಲ್ಲ, ಅದೇ ಪ್ಲೇಟಿಗೆ ನಾನು ಬರ್ಫಿನ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ನಾವು ಸಮನಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ನಾನು ಸ್ಕ್ವೇರ್ ಟೈಪ್ನಲ್ಲಿ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಸಮನಾಗಿ. ನೀವು ಇದೇ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ ತಕ್ಷಣ ನಾನು ಚಾಕುನಲ್ಲಿ ಈ ಥರ ಕಟ್ ಮಾಡ್ಕೋತೀನಿ. ನನಗೆ ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಟೈಪ್ನಲ್ಲಿ ಶೇಪ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಇದೇ ಥರ ಬಿಸಿ ಇರುವಾಗಲೇ ಕಟ್ ಮಾಡಿಕೊಂಡು ನಾವು 1 ಗಂಟೆ ಟೈಮು ಬಿಟ್ಬಿಟ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ನೋಡಿ ನಾನು 1 ಗಂಟೆ ಟೈಮು ಇದನ್ನು ಬಿಟ್ಟು ತೆಗಿತಾ ಇದ್ದೀನಿ. ಆವಾಗಲೇ ಕಟ್ ಮಾಡಿಟ್ಟಿದ್ನಲ್ಲ, ಆ ಥರ ನಾವು ಕಟ್ ಮಾಡಿಟ್ಕೊಂಡ್ರೆ ಫಸ್ಟೇ ಈ ಥರ ನಾವು ಆರಿದ ತಕ್ಷಣ ಪೀಸಸ್ ಆಗಿ ಸುಲಭವಾಗಿ ತೆಕ್ಕೋಬೋದು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಕಾಯಿ ಬರ್ಫಿ, ಬೆಲ್ಲದ ಕಾಯಿ ಬರ್ಫಿ ತುಂಬ ರುಚಿಯಾಗಿರುತ್ತೆ. ನೀವು ಸಕ್ಕರೆನಲ್ಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಅನ್ನೋದಾದರೆ ಈ ಥರ ನೀವು ಬೆಲ್ಲನ ಯೂಸ್ ಮಾಡಿ ಸುಧಾ ಬೆಲ್ಲದ ಕಾಯಿ ಬರ್ಫಿನ ಆದರೆ ಹಾಗೆ ಬೆಲ್ಲದ ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಬೇಗ ಹಾಗೆ ಹೋಯ್ತು ಅಂತ ನಾವು ಮಾಡಿದಾಗೇ ಅನಿಸಲ್ಲ. ಬೇರೆ ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಸಕ್ಕರೆ ಬಳಸಿ ನಾನು ಕೊಬ್ಬರಿ ಮಿಠಾಯಿನ ತೋರಿಸಿದ್ದೀನಿ, ಅದೇ ಥರ ಬೆಲ್ಲನ ಬಳಸಿ ನಾವು ಮಾಡಿ ತೋರಿಸಿದ್ದೀನಿ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.